ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಂಬಳೆ ಟೋಲ್ ಆತಂಕ ನಿವಾರಣೆಗೆ ಜಿಲ್ಲಾ ಪಂಚಾಯತ್ ಕ್ರಮ. ಟೋಲ್ ವಿರುದ್ಧ 2ನೇ ದಿನದ ಸತ್ಯಾಗ್ರಹ. ಚಾಲಿಂಗಾಳ್ ಬಳಿ 2 ಕೋಣ ಹಾಗೂ ಹೋರಿ ಶವಗಳು ಪತ್ತೆ. ಅಂಬಲಂತರ ಪೊಲೀಸರು ತನಿಖೆಗೆ ಆರಂಭ. ಪೈವಳಿಕೆ ಚುನಾವಣೆಯಲ್ಲಿ ಮುಸ್ಲಿಂ ಲೀಗ್ ಮತ ಬಿಜೆಪಿಗೆ. ಸುಮನಾ ಜಿ ಭಟ್ ಸಿಪಿಎಂ ಅನ್ನು ಸೋಲಿಸಿ ಗೆಲುವು. ಮೊಗ್ರಾಲ್ ಪುತ್ತೂರು ಯುಡಿಎಫ್ ಸ್ಥಾಯಿ ಸಮಿತಿ ಭರ್ಜರಿ ಜಯ. ಎಲ್ಲಾ ಸ್ಥಾನಗಳು ಯುಡಿಎಫ್ ಪ್ರತಿನಿಧಿಗಳಿಗೆ. ಕುಂಬಳೆ ಗೋಪಾಲಕೃಷ್ಣ ದೇವಸ್ಥಾನದ ಜಾತ್ರೆಗೆ ಚಾಲನೆ. ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣ. ಬಂದಡುಕ ಏಣಿಯಾಡಿ ಉರುಸ್ ಜನವರಿ 15ರಿಂದ 22ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳ ಘೋಷಣೆ. ವಾರ್ತೆಗಳು ವಿವರವಾಗಿ. ಕುಂಬಳೆ ಟೋಲ್ ಬೂತ್ ಬಗ್ಗೆ ಜನರಲ್ಲಿರುವ ಆತಂಕಗಳನ್ನು ನಿವಾರಿಸಲು ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯತ್ ತನ್ನ ಮೊದಲ ಸಭೆಯನ್ನು ನಿರ್ಧರಿಸಿತು. ಅಸೀಸ್ ಕಲತ್ತೂರು ಮಂಡಿಸಿದ ನಿರ್ಣಯವನ್ನು ಅರ್ಷದ್ ವರ್ಕಾಡಿ ಬೆಂಬಲಿಸಿದರು. ಕುಂಬಳೆ ಟೋಲ್ ಬೂತ್ ಬಗ್ಗೆ ಜನರಲ್ಲಿರುವ ಆತಂಕಗಳನ್ನು ನಿವಾರಿಸಲು ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯತ್ ತನ್ನ ಮೊದಲ ಸಭೆಯನ್ನು ನಿರ್ಧರಿಸಿತು. ಅಧ್ಯಕ್ಷ ಸಾಬು ಹಬ್ರಾಮ್ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಸಭೆಯು ರಾಷ್ಟ್ರೀಯ ಹೆದ್ದಾರಿಯಿಂದ 60 ಕಿಲೋಮೀಟರ್ ಒಳಗೆ ಯಾವುದೇ ಟೋಲ್ ಬೂತ್ ಸ್ಥಾಪಿಸಬಾರದು ಎಂಬ ನಿರ್ದೇಶನದ ಹೊರತಾಗಿಯೂ ಕುಂಬಳೆಯ ಆರಿಕ್ಕಾಡಿಯಲ್ಲಿ ಟೋಲ್ ಬೂತ್ ಸ್ಥಾಪಿಸುವ ಬಗ್ಗೆ ಜನರಲ್ಲಿರುವ ಆತಂಕಗಳನ್ನು ನಿವಾರಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿತು. ಜಿಲ್ಲಾ ಪಂಚಾಯತ್ ಸದಸ್ಯ ಅಜೀಜ್ ಕಲತ್ತೂರು ಮಂಡಿಸಿದ ನಿರ್ಣಯವನ್ನು ಅರ್ಷದ್ ವರ್ಕಡಿ ಬೆಂಬಲಿಸಿದರು. ಟೋಲ್ ಬೂತ್ ಸ್ಥಾಪನೆಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಸಮಸ್ಯೆಗಳನ್ನು ಪರಿಹರಿಸಲು ಜಿಲ್ಲಾ ಪಂಚಾಯತ್ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ನಿರ್ಣಯವು ಒತ್ತಾಯಿಸಿತು. ರಾಷ್ಟ್ರೀಯ ಹೆದ್ದಾರಿ ಚೆರ್ಕಲ ಕಾಳಿಕಡವು ತಲುಪುವ ಸರ್ವಿಸ್ ರಸ್ತೆಯ ಸಮಸ್ಯೆಗಳನ್ನು ಪರಿಹರಿಸುವ ಕುಂಬಳೆ ಟೋಲ್ ಬೂತ್ ಬಗ್ಗೆ ಜನರ ಕಳವಳಗಳನ್ನು ಪರಿಹರಿಸುವ ಕೆಲಸವನ್ನು ಜಿಲ್ಲಾ ಆಡಳಿತ ಹಾಗೂ ರಾಜ್ಯ ಸರ್ಕಾರದ ಸಹಾಯದಿಂದ ಪೂರ್ಣಗೊಳಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ವಿನಂತಿಸಲು ನಿರ್ಧರಿಸಲಾಯಿತು. ಮತ್ತೊಂದು ನಿರ್ಣಯವು ರಾಷ್ಟ್ರೀಯ ಹೆದ್ದಾರಿ ಚೆರ್ಕಲ ಕಾಳಿಕಡವು ತಲುಪುವ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಹಾಗೂ ಸೇವಾ ರಸ್ತೆಯ ಸಮಸ್ಯೆಗಳನ್ನು ಪರಿಹರಿಸಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿತು. ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಶಬೀಶ್ ಅವರು ನಿರ್ಣಯವನ್ನು ಮಂಡಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಆರಿಕ್ಕಾಡಿ ಟೋಲ್ ಸಂಗ್ರಹದ ವಿರುದ್ಧ 2ನೇ ದಿನವೂ ಪ್ರತಿಭಟನೆ ಜೋರಾಗಿದೆ. ಕ್ರಿಯಾ ಸಮಿತಿ ನಡೆಸುತ್ತಿರುವ ಸತ್ಯಾಗ್ರಹ ಪ್ರತಿಭಟನೆಯಲ್ಲಿ ಶಾಸಕ ಎಕೆಎಂ ಅಶ್ರಫ್ ಭಾಗವಹಿಸುತ್ತಿದ್ದಾರೆ. ಸತ್ಯಾಗ್ರಹವನ್ನು ಶಾಸಕ ಎನ್ಎ ನೆಲ್ಲಿಕುನ್ನು ಉದ್ಘಾಟಿಸಿದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಂಬಳೆ ಟೋಲ್ ಸಂಗ್ರಹದ ವಿರುದ್ಧ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ನಡೆಯುತ್ತಿರುವ ಮುಷ್ಕರ ತೀವ್ರಗೊಳ್ಳುತ್ತಿದೆ. ಶಾಸಕ ಎಕೆಎಂ ಅಶ್ರಫ್ ನೇತೃತ್ವದಲ್ಲಿ ಸತ್ಯಾಗ್ರಹ ಪ್ರತಿಭಟನೆ ಮುಂದುವರೆದಿದೆ. ಸತ್ಯಾಗ್ರಹವನ್ನು ಶಾಸಕ ಎನ್ಎ ನೆಲ್ಲಿಕುನ್ನು ಉದ್ಘಾಟಿಸಿದರು. ಟೋಲ್ ಬೂತ್ ಬಳಿ ವಿಶೇಷ ಟೆಂಟ್ ಸ್ಥಾಪಿಸುವ ಮೂಲಕ ಮುಷ್ಕರ ನಡೆಸಲಾಗುತ್ತಿದೆ. ಎಕೆಎಂ ಅಶ್ರಫ್ ಸಂಪೂರ್ಣ ಮುಷ್ಕರದಲ್ಲಿ ಭಾಗವಹಿಸುತ್ತಿದ್ದಾರೆ. ಮುಷ್ಕರ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಮುಷ್ಕರದಲ್ಲಿ ಭಾಗವಹಿಸುತ್ತಿದ್ದಾರೆ. ನ್ಯಾಯಾಲಯದಲ್ಲಿ ಈ ಬಗ್ಗೆ ಪ್ರಕರಣ ಇತ್ಯರ್ಥವಾಗುವವರೆಗೆ ಅನ್ಯಾಯದ ಕುಂಬಳೆ ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕೆಂದು ಕ್ರಿಯಾ ಸಮಿತಿ ಒತ್ತಾಯಿಸುತ್ತಿದೆ. ಮುಷ್ಕರಕ್ಕೆ ಒಗ್ಗಟ್ಟು ವ್ಯಕ್ತಪಡಿಸಿ ಅನೇಕ ಜನರು ಪ್ರತಿಭಟನಾ ಶಿಬಿರವನ್ನು ತಲುಪುತ್ತಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಜನರು ಒಗ್ಗಟ್ಟಿನಿಂದ ಪಂಜಿನ ಬೆಳಕು ಹಾಗೂ ಸಂಗೀತ ವಾದ್ಯಗಳನ್ನು ನುಡಿಸುತ್ತಾ ಪ್ರತಿಭಟನಾ ಶಿಬಿರವನ್ನು ತಲುಪುತ್ತಿದ್ದಾರೆ. ಸಮಸ್ತ ಕೇರಳ ಜಮಾಯತುಲ್ ಕುತುಬಾ ನೇತೃತ್ವದಲ್ಲಿ ಮಂಜೇಶ್ವರ ಕ್ಷೇತ್ರದ ವಿವಿಧ ಭಾಗಗಳಿಂದ ಬಂದ ಖತೀಬರು ಪ್ರತಿಭಟನಾ ಶಿಬಿರವನ್ನು ತಲುಪಿ ತಮ್ಮ ಬೆಂಬಲವನ್ನು ಘೋಷಿಸಿದ್ದಾರೆ. ಮಂಗಳ್ಪಾಡಿ ಹಾಗೂ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಆಡಳಿತ ಸಮಿತಿಗಳ ಸದಸ್ಯರು ಸಹ ಸತ್ಯಾಗ್ರಹ ಮುಷ್ಕರವನ್ನು ಬೆಂಬಲಿಸಿ ಪ್ರತಿಭಟನಾ ಶಿಬಿರವನ್ನು ತಲುಪಿದ್ದಾರೆ. ಜನಪ್ರತಿನಿಧಿಗಳು ಮಾತನಾಡಿ ಮುಷ್ಕರಕ್ಕೆ ತಮ್ಮ ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ഇന്നലെ എംഎൽഎയുടെ നേതൃത്വത്തിൽ ആരംഭിച്ച ഈ അനിശ്ചിതകാല സമരത്തിലേക്ക് ഐക്യദാർഢ്യവുമായി ഇവിടെ എത്തിയിട്ടുള്ളത് ദേശീയപാത വികസന പ്രവർത്തനത്തിന് നമ്മൾ ആരും എതിരല്ല. വികസന പ്രവർത്തനം ആരംഭിച്ചപ്പോൾ ചെങ്കള മുതൽ തൽപ്പാടി വരെയുള്ള പ്രവൃത്തി, ആദ്യത്തെ പ്രവൃത്തി അവിടുത്തെ മരങ്ങൾ വെട്ടിമാറ്റുന്ന സമയത്തുണ്ടാകുന്ന പ്രയാസങ്ങൾ, അതിനുശേഷം ആരംഭിച്ച ഡ്രൈനേജ് പ്രവൃത്തി, അതിനുശേഷം സർവീസ് റോഡുകളും മെയിൻ റോഡിന്റെ പ്രവൃത്തികളും ആരംഭിക്കുമ്പോൾ അണ്ടർ പാസേജ് വേണ്ട സ്ഥലങ്ങളിൽ അണ്ടർ പാസേജുകൾ ആവശ്യപ്പെടുകയും ക്യാറ്റൽ അണ്ടർ പാസേജ് വേണ്ട സ്ഥലത്ത് ക്യാറ്റൽ അണ്ടർ പാസേജ് ആവശ്യപ്പെടുകയും ഫ്ലൈ ഓവർ വേണ്ടിയവിടുത്ത്
ഫ്ലൈ ഓവർ ആവശ്യപ്പെട്ട് യാഥാർത്ഥ്യമാക്കുകയും ഇവിടെ NH അധികാരികളെ കൊണ്ടുവന്ന് ಮುಂದಿನ ದಿನದಲ್ಲಿ ಟೋಲ್ ಸಂಗ್ರಹದ ವಿರುದ್ಧ ಮುಷ್ಕರವನ್ನು ತೀವ್ರಗೊಳಿಸಲು ಕ್ರಿಯಾ ಸಮಿತಿ ನಿರ್ಧರಿಸಿದೆ. ಈ ಮಧ್ಯ ಇಂದು ಫಾಸ್ಟ್ಯಾಗ್ ಹೊಂದಿರುವ ವಾಹನಗಳಿಂದ ಮಾತ್ರ ಟೋಲ್ ಸಂಗ್ರಹಿಸಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕುಂಬಳ. ಚಾಳಿಂಗಲ್ ಬಳಿ 2 ಕೋನ ಹಾಗೂ 2 ಹೋರಿಯ ಶವಗಳು ಪತ್ತೆಯಾಗಿವೆ. ಸ್ಥಳೀಯರ ದೂರಿನ ಮೇರೆಗೆ ಅಂಬಲಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ಆರಂಭಿಸಿದರು. ಚಾಲಿಂಗಲ್ ಕೇಳೋತು ಬಳಿ 2 ಕೋಣಗಳು ಹಾಗೂ 1 ಹೋರಿಯ ಶವಗಳು ಪತ್ತೆಯಾಗಿವೆ. ರಸ್ತೆ ಬದಿಯ ನಿರ್ಜನ ಸ್ಥಳದಲ್ಲಿ ಕೋಣ ಹಾಗೂ ಹೋರಿಯ ಶವಗಳು ರಾಶಿ ಬಿದ್ದಿರುವುದು ಕಂಡುಬಂದಿದೆ. ಇದು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಇದೆ. ರಾತ್ರಿ ಮಳೆಯ ಬಳಿಕ ಶವಗಳನ್ನು ವಾಹನದಲ್ಲಿ ತಂದು ಬಿಡಲಾಗಿದೆ ಎಂದು ಶಂಕಿಸಲಾಗಿದೆ. ഇന്നലെ മഴ ഉണ്ടായിരുന്നു. ഒരു 8 മണിക്ക് ശേഷം മഴ ഉണ്ടാകുന്നില്ലേ, 10 മണി വരെ മഴയ്ക്ക് ശേഷമാണ് ഇതുണ്ടായ സംഭവം. കാരണം ഇവിടെ ഒരു നമ്പർ ഉണ്ട്, ഒരു വണ്ടിയുടെ നമ്പർ കിട്ടിയത്. അപ്പൊ അതുമായി ബന്ധപ്പെട്ടിട്ട് നോക്കുമ്പോ മഴയ്ക്ക് ശേഷം തന്നെ നമ്പർ ഇവിടെ വീണിട്ടുണ്ടായിരുന്നു, ഒരു വണ്ടിയുടെ നമ്പർ. അപ്പൊ നമ്മൾ വെച്ചിന്റെ ഓഫീസിൽ വീണതോ ഇല്ലെന്നല്ല അറിയില്ല. അവർ വിളിക്കുമ്പോ ആലപ്പുഴയെന്ന് വരുന്നത് ഡ്രൈവർ. പോലീസ് സ്റ്റേഷനിൽ കൊടുത്തില്ല. ശേഷം വ്യക്തികളെ കൊടുത്തു, പഞ്ചായത്ത് സെക്രട്ടറി, പഞ്ചായത്തിലെ ആൾക്കാരെ കൊടുത്തു, പോലീസ് സ്റ്റേഷനിൽ വരാതെ 3 രണ്ട് പോത്ത് കയറുമ്പോൾ ഏറ്റവും വലിയ ഇതാണ് ഒരു കാര്യം. ಸ್ಥಳದಲ್ಲಿ ದೊರೆತ ಕಾಗದದ ಮೇಲಿನ ಸಂಖ್ಯೆಗೆ ಸಂಪರ್ಕಿಸಿದಾಗ ಅವರು ಪಾಲಕ್ಕಾಡ್ನ ಚಾಲಕ ಎಂದು ಕಂಡುಬಂದಿದೆ. ಸ್ಥಳೀಯರು ನೀಡಿದ ದೂರಿನ ಮೇರೆಗೆ ಅಂಬಳಂತರ ಇನ್ಸ್ಪೆಕ್ಟರ್ UP ವಿಪಿನ್ ಸ್ಥಳಕ್ಕೆ ತಲುಪಿದರು. ಪಂಚಾಯತ್ ಅಧ್ಯಕ್ಷ CK ಸಬಿತಾ, ಉಪಾಧ್ಯಕ್ಷ ಅಡ್ವೊಕೇಟ್ MK ಬಾಬುರಾಜ್, A ಕೃಷ್ಣನ್ ಹಾಗೂ ಬ್ಲಾಕ್ ಸದಸ್ಯ ಮಡಿಕಲ್ ನಾರಾಯಣನ್ ಕೂಡ ಸ್ಥಳಕ್ಕೆ ತಲುಪಿದರು. ಶವಗಳನ್ನು ವಸತಿ ಪ್ರದೇಶದಲ್ಲಿ ಎಸೆಯಲಾಯಿತು. ಆರೋಗ್ಯ ಇಲಾಖೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಹತ್ತಿರದ CCTV ದೃಶ್ಯಗಳನ್ನು ಪರಿಶೀಲಿಸಲಾಗುತ್ತದೆ. ನ್ಯೂಸ್ ಬ್ಯೂರೋ, ಪೆರಿಯ. ಪೈವಳಿಕೆ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಮುಸ್ಲಿಂ ಲೀಗ್ ಸದಸ್ಯರೊಬ್ಬರು ಬಿಜೆಪಿಗೆ ಮತ ಹಾಕಿದರು. ಕಾಡಂಗೋಡಿ ವಾರ್ಡ್ನಿಂದ ಗೆದ್ದ ಮೈಮುನತಲ್ ಮಿಸ್ರಿಯ ಬಿಜೆಪಿ ಸದಸ್ಯರಿಗೆ ಮತ ಹಾಕಿದರು. ಅನಿರೀಕ್ಷಿತ ನಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸುಮನಾ ಜಿ ಭಟ್ CPM ಅಭ್ಯರ್ಥಿಯನ್ನು ಸೋಲಿಸಿ ಗೆದ್ದರು. ಪೈವಳಿಕೆ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಆರೋಗ್ಯ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅನಿರೀಕ್ಷಿತ ರಾಜಕೀಯ ನಡೆ ಸಂಭವಿಸಿದೆ. ಕಾಡಂಗೋಡಿ ವಾರ್ಡ್ನ ಮುಸ್ಲಿಂ ಲೀಗ್ ಸದಸ್ಯೆ ಮೈಮುನತುಲ್ ಮಿಸ್ರಿಯ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕಿದರು. ಮುಸ್ಲಿಂ ಲೀಗ್ ಸದಸ್ಯರ ಈ ನಿರ್ಣಾಯಕ ಮತದ ಬಲದಿಂದ ಬಿಜೆಪಿ ಅಭ್ಯರ್ಥಿ ಸುಮನಾ ಜಿ ಭಟ್ CPM ಅಭ್ಯರ್ಥಿ ದೀನೇಶ್ವರಿ ನಾಗೇಶ್ ಅವರನ್ನು ಸೋಲಿಸಿದರು. ಒಟ್ಟು 5 ಸದಸ್ಯರು ಮತದಲ್ಲಿ ಭಾಗವಹಿಸಿದ್ದರು. ಇವರಲ್ಲಿ ಮುಸ್ಲಿಂ ಲೀಗ್ ಸದಸ್ಯೆ ಮೈಮುನತುಲ್ ಮಿಸ್ರಿಯ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದರು. ಇದು ಫಲಿತಾಂಶದಲ್ಲಿ ನಿರ್ಣಾಯಕವಾಗಿತ್ತು. ಮತದಾನದ ಫಲಿತಾಂಶಗಳು ಪ್ರಕಟವಾದಾಗ ಬಿಜೆಪಿ ಅಭ್ಯರ್ಥಿ ಸುಮನಾ ಜಿ ಭಟ್ 3 ಮತಗಳನ್ನು ಪಡೆದರು. CPM ಅಭ್ಯರ್ಥಿ ದೀನೇಶ್ವರಿ ನಾಗೇಶ್ ಕೇವಲ 2 ಮತಗಳನ್ನು ಪಡೆದರು. ಈ ಗೆಲುವಿನೊಂದಿಗೆ ಪೈವಳಿಕೆ ಗ್ರಾಮ ಪಂಚಾಯತ್ನ ಆರೋಗ್ಯ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿಯ ಹೊಸ ಅಧ್ಯಕ್ಷೆಯಾಗಿ ಸುಮನಾ ಜಿ ಭಟ್ ಆಯ್ಕೆಯಾದರು. ಪಂಚಾಯತ್ ಮಟ್ಟದಲ್ಲಿ ಬಿಜೆಪಿ ಹಾಗೂ UDF ನಡುವಿನ ಕಾರ್ಯತಂತ್ರದಿಂದ ಸಹಕಾರವು ಈ ರೀತಿಯ ರಾಜಕೀಯ ನಡೆಗೆ ಕಾರಣವಾಯಿತು. ಇದಕ್ಕೂ ಮೊದಲು ಸ್ಥಾಯಿ ಸಮಿತಿ ಸದಸ್ಯರ ಚುನಾವಣೆಯಲ್ಲಿ 4 UDF ಸದಸ್ಯರು ಬಿಜೆಪಿಗೆ ಮತ ಹಾಕಿದ್ದರು. ಒಟ್ಟು 21 ಸದಸ್ಯರಲ್ಲಿ ಪಕ್ಷದ ಸ್ಥಾನ UDFಗೆ 9, LDFಗೆ 7 ಹಾಗೂ ಬಿಜೆಪಿಗೆ 5 ಆಗಿತ್ತು. UDF ಸದಸ್ಯರು ಬಿಜೆಪಿಗೆ ಮತ ಹಾಕುವುದರೊಂದಿಗೆ LDF ಆರೋಗ್ಯ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿಯಲ್ಲಿ ತನ್ನ ಬಹುಮತವನ್ನು ಕಳೆದುಕೊಂಡಿತ್ತು. ಅಂದಿನಿಂದ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಲೀಗ್ ಬಿಜೆಪಿ ಮೈತ್ರಿ ಇದೆ ಎಂದು LDF ಆರೋಪಿಸುತ್ತಿತ್ತು. ಇದರ ಬಳಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿಯೂ ಮುಸ್ಲಿಂ ಲೀಗ್ ಸದಸ್ಯರೊಬ್ಬರು ಈಗ ಬಿಜೆಪಿಯ ಪರವಾಗಿ ಮತ ಚಲಾಯಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಳ್ ಪುತ್ತೂರು ಗ್ರಾಮ ಪಂಚಾಯತ್ನ ಸ್ಥಾಯಿ ಸಮಿತಿ ಚುನಾವಣೆಯಲ್ಲಿ UDF ಭರ್ಜರಿ ಜಯ ಸಾಧಿಸಿದೆ. UDF ಪ್ರತಿನಿಧಿಗಳು ಎಲ್ಲಾ ಸ್ಥಾಯಿ ಸಮಿತಿಯನ್ನು ಗೆದ್ದಿದ್ದಾರೆ. ಮೊಗ್ರಾಳ್ ಪುತ್ತೂರು ಗ್ರಾಮ ಪಂಚಾಯತ್ನ ಸ್ಥಾಯಿ ಸಮಿತಿ ಚುನಾವಣೆಯಲ್ಲಿ UDFನ ಸಂಪೂರ್ಣ ಪ್ರಾಬಲ್ಯ. ಇಡೀ ಸ್ಥಾಯಿ ಸಮಿತಿಯಲ್ಲಿ UDF ಪ್ರತಿನಿಧಿಗಳು ಭರ್ಜರಿ ಜಯ ಸಾಧಿಸಿದ್ದಾರೆ. ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಅಸ್ಮಿನಾ ಶಾಫಿ, ಕಲ್ಯಾಣ ವ್ಯವಹಾರ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಮಾಶಿತಾ ಮೊಹಮ್ಮದ್ ಹಾಗೂ ಆರೋಗ್ಯ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಫೌಜಿಯಾ ಜೈನುದ್ದೀನ್ ಆಯ್ಕೆಯಾಗಿದ್ದಾರೆ.
ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆ ಕನಿಪುರ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಬೆಳಗ್ಗೆ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಆಗಮಿಸಿದರು. ಕುಂಬಳೆ ಕನಿಪುರ ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವವು ಇಂದಿನಿಂದ 5 ದಿನಗಳ ಕಾಲ ನಡೆಯಲಿದೆ. ವೇದಮೂರ್ತಿ ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಗಳ ಕಾರ್ಮಿಕತ್ವದಲ್ಲಿ ಶ್ರೀ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವವು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವುದು. ಬೆಳಗ್ಗೆ 10 ಗಂಟೆಗೆ ಶ್ರೀಬಲಿ, ಧ್ವಜಾರೋಹಣ, ತುಲಾಭಾರ ಸೇವೆ, ಮಹಾಪೂಜೆ, ನಿತ್ಯ ಬಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಬಳಿಕ ವಿವಿಧ ಕಡೆಯಿಂದ ಹಸಿರುವಾಣಿ ಹೊರಕಾಣಿಕೆ ಸಮರ್ಪಣೆಯ ಮೆರವಣಿಗೆ ಶೋಭಾಯಾತ್ರೆ ಆಗಮಿಸಲಿರುವುದು. ಜಾತ್ರಾ ಮಹೋತ್ಸವಕ್ಕೆ ವಿವಿಧ ಸ್ಥಳಗಳಿಂದ ಸಾವಿರಾರು ಭಕ್ತರು ಆಗಮಿಸಲಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಬಂದಡುಕ ಏರಿಯಾಡಿ ಮಕಾಂ ಉರುಸ್ ಜನವರಿ 15ರಿಂದ 22ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಐತಿಹಾಸಿಕ ಬಂದಡ್ಕ ಏನಿಯಾಡಿ ಉರುಸ್ 15ರಿಂದ 22ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಧ್ವಜಾರೋಹಣದಿಂದ ಪ್ರಾರಂಭವಾದ ಉರುಸ್ 7 ದಿನಗಳಲ್ಲಿ ನಡೆಯಲಿದೆ. ಉರುಸ್ ಸಮಿತಿಯ ಅಧ್ಯಕ್ಷ ಎಬಿ ಶಾಫಿ ಧ್ವಜಾರೋಹಣ ಮಾಡಲಿದ್ದಾರೆ. ಬಳಿಕ ಸಾಂಸ್ಕೃತಿಕ ಸಮ್ಮೇಳನ ನಡೆಯಲಿದೆ. ಉರುಸ್ ಸಮಿತಿಯ ಉಪಾಧ್ಯಕ್ಷ ಎಬಿ ಶಾಫಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕರ್ನಾಟಕ ಸ್ಪೀಕರ್ ಯುಟಿ ಖಾದರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ബന്ദടുക്ക ഏണിയാടി മക്കാം ഉറൂസ് 2026 ജനുവരി 15 മുതൽ 22 വരെ നടത്തപ്പെടുന്നു. ജനുവരി 15-ാം തീയതി വ്യാഴാഴ്ച മുതൽ 22-ാം തീയതി വരെ അതിവിപുലമായ നിലയിൽ നടത്തപ്പെടുന്നു. 15-ാം തീയതി വ്യാഴാഴ്ച പകൽ 11 മണിക്ക് പതാക ഉറൂസ് ചെയർമാൻ എബി ഷാഫി ഉയർത്തുന്നതോടെ പരിപാടികൾക്ക് തുടക്കമാകും. തുടർന്ന് സാംസ്കാരിക സമ്മേളനം നടക്കും. സ്വാഗതം അബ്ദുൽ ഹക്കീം അംജദി അൽ അഫ്ലൽ സഅദി, ഉറൂസ് വൈസ് ചെയർമാൻ. അധ്യക്ഷൻ എബി ഷാഫി, ചെയർമാൻ ഉറൂസ് കമ്മിറ്റി. ഉദ്ഘാടനം ചെയ്യുന്നത് യുടി ഖാദർ, കർണാടക സ്പീക്കർ. പ്രഭാഷണം സ്വാമി ആത്മദാസ് യാമി കരിവാരക്കുണ്ട്. മുഖ്യപ്രഭാഷണം നടത്തുന്നത് ഡോക്ടർ എ പി അബ്ദുൽ ഹക്കീം അസ്ഹരി, ഡയറക്ടർ മർക്കസ് നോളജ് സിറ്റി. മുഖ്യ അതിഥികളായി വരുന്നത് രാജ്മോഹൻ ഉണ്ണിത്താൻ കാസർഗോഡ് MP, എൻ എ നെല്ലിക്കുന്ന് കാസർഗോഡ് MLA, സാബു അബ്രഹാം ജില്ലാ പഞ്ചായത്ത് പ്രസിഡന്റ്, ടി കെ മനോജ് വൈസ് പ്രസിഡന്റ് കുറ്റിക്കോൽ ഗ്രാമപഞ്ചായത്ത്, കല്ലട്ര മാഹിൻ ഹാജി ലീഗ് ജില്ലാ പ്രസിഡന്റ്, അബ്ദുള്ള സഅദി ദേളി ഖതീബ് ഏണിയാടി, വി കെ സജീവൻ BJP സംസ്ഥാന സെക്രട്ടറി, അഡ്വക്കേറ്റ് സി രാമചന്ദ്രൻ സെക്രട്ടറി CPIM ബേഡകം ഏരിയ കമ്മിറ്റി, കെ സുധീഷ് സെക്രട്ടറി CPIM ബന്ദടുക്ക ലോക്കൽ കമ്മിറ്റി, അഡ്വക്കേറ്റ് ശ്രീകാന്ത് BJP സംസ്ഥാന സെക്രട്ടറി, പവിത്രൻ സി നായർ കോൺഗ്രസ് മണ്ഡലം പ്രസിഡന്റ്, അബ്ദുള്ള കുഞ്ഞി ജമാഅത്ത് പ്രസിഡന്റ് ഏണിയാടി, ബോജപ്പ ഗൗഡ ജനറൽ സെക്രട്ടറി ശ്രീ സുബ്രഹ്മണ്യ ക്ഷേത്രം ബന്ദടുക്ക, ജോസഫ് വാരണത്ത് ഫാദർ സെൻറ് ജോർജ് ചർച്ച് പടുപ്പ്, മുഹമ്മദ് കുട്ടി മാസ്റ്റർ ലീഗ് പഞ്ചായത്ത് പ്രസിഡന്റ്, അബ്ദുള്ള ഹാജി കർഷകശ്രീ, അബൂബക്കർ കുമ്പക്കോട് ട്രഷറർ ഉറൂസ് കമ്മിറ്റി, ജി സുരേഷ് ബാബു തഹസിൽദാർ കാഞ്ഞങ്ങാട്, ആസിഫ് വ്യവസായ പ്രമുഖൻ, അബൂബക്കർ കുറ്റിക്കോൽ പ്രവാസി, ഹനീഫ ഹാജി ഉള്ളാൾ ജമാഅത്ത് പ്രസിഡന്റ്, ദാമോദരൻ CI ബേഡകം പോലീസ് സ്റ്റേഷൻ, ജയകുമാർ മാനടുക്കം BJP മണ്ഡലം പ്രസിഡന്റ്, അബൂബക്കർ കുമ്പക്കോട് ട്രഷറർ ഉറൂസ് കമ്മിറ്റി, റാഫി കപ്പണ സാമൂഹിക പ്രവർത്തകൻ, കരീം സയ്യിദ് ഏണിയാടി, കെ അഹമ്മദ് ഷെരീഫ് വ്യാപാര വ്യവസായി ഏകോപന സമിതി സംസ്ഥാന വൈസ് പ്രസിഡന്റ്. നന്ദി ലത്തീഫ് മൂല കൺവീനർ ഉറൂസ് കമ്മിറ്റി. ಉರುಸ್ ಸಮಿತಿಯ ಅಧ್ಯಕ್ಷ ಎಬಿ ಶಾಫಿ, ಸಂಚಾಲಕ ಎ ಲತೀಫ್ ಮೂಲ, ಅಬೂಬಕರ್ ಕುಂಬಳಕೋಡ್, ಅಬ್ದುಲ್ ಹಕೀಂ ಅಂಗದಿ,
ಶಿಹಾಬ್ ಪುನತ್ತಿಲ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 8 ತಲೆಮಾರುಗಳ ಸದಸ್ಯರ ಸಂಗಮ ಸ್ಥಳವಾದ ಆವಲ ಕುಟುಂಬ ಸಂಗಮ ಅದರ ವೈವಿಧ್ಯತೆಗೆ ಗಮನಾರ್ಹವಾಗಿತ್ತು. ಉಪ್ಪಳ ನಯಬಜಾರ್ನ ಫೆರೆರೋ ಸಭಾಂಗಣದಲ್ಲಿ ನಡೆದ ಕುಟುಂಬ ಸಂಗಮವು ವಿಭಿನ್ನವಾಗಿ ಹೊರಹೊಮ್ಮಿತ್ತು. ಮುನೀರ್ ಬಾಯರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. 8 ತಲೆಮಾರುಗಳ ಸದಸ್ಯರ ಸಂಗಮ ಸ್ಥಳವಾದ ಆವಲ ಕುಟುಂಬ ಸಂಗಮ ಅದರ ವೈವಿಧ್ಯತೆಗೆ ಗಮನಾರ್ಹವಾಗಿತ್ತು. ಉಪ್ಪಳ ನಯಬಜಾರ್ನ ಫೆರೆರೋ ಸಭಾಂಗಣದಲ್ಲಿ ನಡೆದ ಕುಟುಂಬ ಸಂಗಮವು ವಿಭಿನ್ನವಾಗಿ ಹೊರಹೊಮ್ಮಿತ್ತು. ಕಾರ್ಯಕ್ರಮವನ್ನು ಮುನೀರ್ ಬಾಯರ್ ಉದ್ಘಾಟಿಸಿದರು. ಹಿರಿಯ ಸದಸ್ಯ ಅಬ್ದುಲ್ ಖಾದರ್ ಹಾಜಿ ಪಂಚರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಹಿಂದಿನ ಕಾಲಕ್ಕಿಂತ ಭಿನ್ನವಾಗಿ ಸಂಬಂಧಗಳನ್ನು ಬಲಪಡಿಸಲು ಇಂದು ಕುಟುಂಬ ಸಂಗಮ ಹಾಗೂ ಕುಟುಂಬ ಕೂಟಗಳು ಅತ್ಯಗತ್ಯವಾಗುತ್ತಿವೆ. ಉಪ್ಪಳದಲ್ಲಿ ನಡೆದ ಆವಲ ಕುಟುಂಬ ಸಂಗಮವು ಈ ಕಾರ್ಯನಿರತ ಸಮಯದಲ್ಲಿ ಸಂಬಂಧಗಳು ಹಾಗೂ ಸ್ನೇಹಗಳು ಮುಖ್ಯವೆಂದು ತೋರಿಸುತ್ತಿವೆ. ಸಂಬಂಧಗಳನ್ನು ನವೀಕರಿಸಲು ಹಾಗೂ ಬಲಪಡಿಸಲು ಎಲ್ಲರೂ ಒಟ್ಟಾಗಿ ಮುಂದುವರಿಯಬೇಕೆಂದು ಕುಟುಂಬ ಸಂಗಮ ಸೂಚಿಸಿತು. ಆವಲ ಅಬ್ದುಲ್ ಖಾದರ್ ಉಪಾಪ ಅವರ ಕುಟುಂಬದ ಸಂಪ್ರದಾಯವು ಸುಮಾರು 180 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಕಾರ್ಯಕ್ರಮವು ದುವಾ ಹಾಗೂ ಕಿರಾತ್ನೊಂದಿಗೆ ಪ್ರಾರಂಭವಾಯಿತು. ಇಬ್ರಾಹಿಂ ಖಲೀಲ್ ಉಪಾಪ ಸಭೆಯಲ್ಲಿ ಅಧ್ಯಕ್ಷ ಭಾಷಣ ಮಾಡಿದರು. ಖಲೀಲ್ ಹುದವಿ ಕುಟುಂಬ ಸಂಬಂಧಗಳ ಮಹತ್ವದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆವಲ ಅಬ್ದುಲ್ ಖಾದರ್ ಉಪಾಪ ಅವರ ಕುಟುಂಬ ಸಂಪ್ರದಾಯದ 3ನೇ ತಲೆಮಾರಿನ ಎಲ್ಲ ಸದಸ್ಯರನ್ನು ಸನ್ಮಾನಿಸಲಾಯಿತು. ಕುಟುಂಬದ ಕಿರಿಯ ಮಕ್ಕಳು ಕುರಾನ್ ಪಠಣ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದರು. ಇದಲ್ಲದೆ ಕುಟುಂಬ ಪರಂಪರೆಯ ಅವಲೋಕನವಾಗಿ ಅಬ್ದುಲ್ ಖಾದರ್ ಉಪಾಪ ಅವರ ಮಕ್ಕಳ ಸಂಕ್ಷಿಪ್ತ ವಿವರಣೆ ಹಾಗೂ 8 ತಲೆಮಾರುಗಳ ಕುಟುಂಬ ವೃಕ್ಷದ ಸಂಪೂರ್ಣ ವಿವರಣೆಯನ್ನು ತೋರಿಸುವ ವಿಡಿಯೋವನ್ನು ನಡೆಸಲಾಯಿತು. ಮುಸ್ತಫಾ ಸಾದಿ ಸಂಯೋಜಕರಾಗಿದ್ದರು. ಉಪಹಾರದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಊಟ, ಚಹಾ ಹಾಗೂ ಲಘು ಚಹಾ ಸೇರಿದಂತೆ ಮಕ್ಕಳಿಗೆ ಆಟವಾಡಲು ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ತ್ರಿಕರಿಪುರ. ಮಿಯಪ್ಪದವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ಉಪ್ಪಳ ಘಟಕದ 8ನೇ ವರ್ಷದ ವಾರ್ಷಿಕೋತ್ಸವವು ಇತ್ತೀಚೆಗೆ ಶ್ರೀಹರಿ ಭಜನಾ ಮಂದಿರ ಕುಳೂರು ಮಂದಿರದ ವಠಾರದಲ್ಲಿ ಜರುಗಿತು. ಸಮಾರಂಭದಲ್ಲಿ ಉಪ್ಪಳ ಘಟಕದ ಗೌರವ ಅಧ್ಯಕ್ಷ PR ಶೆಟ್ಟಿ ಪೊಯ್ಯಲು ಕುಳೂರು ಅಧ್ಯಕ್ಷತೆ ವಹಿಸಿದ್ದರು. ಮಿಯಪ್ಪದವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ಉಪ್ಪಳ ಘಟಕದ 8ನೇ ವರ್ಷದ ವಾರ್ಷಿಕೋತ್ಸವವು ಇತ್ತೀಚೆಗೆ ಹರಿಭಜನಾ ಮಂದಿರ ಕುಳೂರು ಮಂದಿರದ ವಠಾರದಲ್ಲಿ ಜರುಗಿತು. ಸಭಾ ಸಮಾರಂಭದಲ್ಲಿ ಉಪ್ಪಳ ಘಟಕದ ಗೌರವಾಧ್ಯಕ್ಷ PR ಶೆಟ್ಟಿ ಪೊಯ್ಯಲು ಕುಳೂರು ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ಕೊಂಡೆಯೂರು ಮಠದ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಶ್ರೀಗಳು ಮಾತನಾಡುತ್ತಾ ಪಟ್ಲ ಸತೀಶ್ ಶೆಟ್ಟಿ ನೇತೃತ್ವದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆಸಕ್ತ ಕಲಾವಿದರ ಪಾಲಿನ ಕಾಮಧೇನುವಾಗಿ ಕಾರ್ಯವೆಸಗುತ್ತಿದೆ. ಈಗಾಗಲೇ 100 ಆಸಕ್ತ ಕಲಾವಿದರಿಗೆ ಮನೆ, ಧನ ಸಹಾಯ ನೀಡಿರುವುದು ಶ್ಲಾಘನೀಯ. ಓರ್ವ ಯಕ್ಷಗಾನ ಕಲಾವಿದ ಸೇವಾ ಸಂಘಟನೆಯೊಂದನ್ನು ಕಟ್ಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಂಡಿರುವುದು ಚಾರಿತ್ರಿಕವಾದ ಸಾಧನೆ ಎಂದು ಕೊಂಡಾಡಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಅಧ್ಯಕ್ಷ ಸತೀಶ್ ಶೆಟ್ಟಿ ಪಟ್ಲ ಮಾತನಾಡಿ, ಕಳೆದ 10 ವರ್ಷಗಳಲ್ಲಿ ಪಟ್ಲ ಫೌಂಡೇಶನ್ ಸುಮಾರು 8 ಕೋಟಿಗೂ ಮಿಕ್ಕಿ ಆಸಕ್ತ ಬಡ ಕಲಾವಿದರಿಗೆ ಮನೆ, ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯ ನೀಡಿದೆ. ಕಳೆದ 3 ವರ್ಷಗಳಿಂದ ಯಕ್ಷ ಶಿಕ್ಷಣ ಯೋಜನೆಯಡಿ ಕರ್ನಾಟಕದ ಹಲವು ಶಾಲೆಗಳಲ್ಲಿ ಉಚಿತ ಯಕ್ಷಗಾನ ತರಬೇತಿ ನೀಡುತ್ತಾ ಬಂದಿದೆ. ಸುಮಾರು 8,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಯಕ್ಷಗಾನ ಕಲಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಫೌಂಡೇಶನ್ ಸೇವಾ ಚಟುವಟಿಕೆಯನ್ನು ವಿವರಿಸಿದರು. ಗಡಿನಾಡ ಪ್ರಸಂಗಕರ್ತ, ಹವ್ಯಾಸಿ ಪತ್ರಕರ್ತ, ಕವಿ ಯೋಗೀಶ್ ರಾವ್ ಚಿಗುರುಪಾದೆಯವರನ್ನು ಪಟ್ಲ ಫೌಂಡೇಶನ್ ಉಪ್ಪಳ ಘಟಕದ ವತಿಯಿಂದ ಸನ್ಮಾನಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ, ಉದ್ಯಮಿ ಮೋಹನ್ ಶೆಟ್ಟಿ ಮಜ್ಜಾರು, ಶ್ರೀಹರಿ ಭಜನಾ ಮಂದಿರ ಸೇವಾ ಸಮಿತಿ ಕಾರ್ಯಾಧ್ಯಕ್ಷ ನಾರಾಯಣ ನಾಯ್ಕ್ ನಡಿಹಿತ್ಲು,
ಅಧ್ಯಕ್ಷೆ ಶ್ರೀಮತಿ ಕೃಷ್ಣವೇಣಿ ಶೆಟ್ಟಿಪಾದೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಯಕ್ಷಧ್ರುವ ಉಪ್ಪಳ ಘಟಕದ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ ಕುಳ್ಳೂರು ಕನ್ಯಾನ ಉಪಸ್ಥಿತರಿದ್ದರು. ಬಳಿಕ ಪಾವಂಜೆ ಮೇಳದವರಿಂದ ಶ್ರೀದೇವಿ ಲಲಿತೋಪಾಖ್ಯಾನ ಯಕ್ಷಗಾನ ಪ್ರಸಂಗ ಪ್ರದರ್ಶನಗೊಂಡಿತು. ಗುರುಪ್ರಸಾದ ಹೊಳ್ಳ ತಿಂಬರ ಸ್ವಾಗತಿಸಿ ಮುಖ್ಯ ಶಿಕ್ಷಕ ಅರವಿಂದಾಕ್ಷ ಭಂಡಾರಿ ದಡ್ಡಂಗಡಿ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯ ಅಡುಗೆ ಮನೆಯಲ್ಲಿ ಅಗತ್ಯ ಸೌಲಭ್ಯಗಳ ಕೊರತೆ ಇದೆ ಎಂದು ತಿಳಿದ ಬಳಿಕ ಅದೇ ಶಾಲೆಯ 1994-95 ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳು ಅನುಕರಣೀಯ ಹಸ್ತಕ್ಷೇಪಕ್ಕೆ ಮುಂದಾದರು. ಶಾಲೆಗೆ ಅಗತ್ಯವಾದ ಅಡುಗೆ ಉಪಕರಣಗಳನ್ನು ದಾನ ಮಾಡುವ ಮೂಲಕ ಅವರು ಸಮುದಾಯದ ಮುಂದೆ ಉತ್ತಮ ಮಾದರಿಯಾಗಿದ್ದಾರೆ. ಮಂಜೇಶ್ವರ ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯ ಅಡುಗೆ ಮನೆಯಲ್ಲಿ ಅಗತ್ಯ ಸೌಲಭ್ಯಗಳ ಕೊರತೆ ಇದೆ ಎಂದು ತಿಳಿದ ಬಳಿಕ ಅದೇ ಶಾಲೆಯ 1994-95 ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳು ಅನುಕರಣೀಯ ಹಸ್ತಕ್ಷೇಪಕ್ಕೆ ಮುಂದಾದರು. ಶಾಲೆಗೆ ಅಗತ್ಯವಾದ ಅಡುಗೆ ಉಪಕರಣಗಳನ್ನು ದಾನ ಮಾಡುವ ಮೂಲಕ ಅವರು ಸಮುದಾಯದ ಮುಂದೆ ಉತ್ತಮ ಮಾದರಿಯಾಗಿದ್ದಾರೆ. ಹಳೆಯ ವಿದ್ಯಾರ್ಥಿಗಳಾದ ಅಶ್ರಫ್ ಕುಂಜತ್ತೂರ್, ಗಫೂರ್, ಚಂದ್ರಹಾಸ್, ಅಶ್ರಫ್ ವಿವಿ, ಗಣೇಶ್ ಹಾಗೂ ಲತೀಫ್ ಅವರು ಶಾಲಾ ಪ್ರಾಂಶುಪಾಲರಿಗೆ ಅಗತ್ಯ ವಸ್ತುಗಳನ್ನು ಹಸ್ತಾಂತರಿಸಿದರು. ಸಮಾರಂಭದಲ್ಲಿ ಶಾಲಾ PTA ಅಧ್ಯಕ್ಷ ಮುಸ್ತಫಾ ಉದ್ಯಾವರ್, ಶಿಕ್ಷಕರು ಹಾಗೂ ಇತರರು ಭಾಗವಹಿಸಿದ್ದರು. ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಮೂಲ ಸೌಲಭ್ಯಗಳನ್ನು ಸುಧಾರಿಸಲು ಹಳೆಯ ವಿದ್ಯಾರ್ಥಿಗಳು ನೀಡಿದ ಈ ಸಹಾಯ ಶ್ಲಾಘನೀಯ ಎಂದು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಶಾಲೆಯ ಮೇಲಿನ ಪ್ರೀತಿ ಹಾಗೂ ಸಾಮಾಜಿಕ ಬದ್ಧತೆಯನ್ನು ತೋರಿಸುವ ಈ ಕಾರ್ಯಕ್ರಮವು ಇತರರಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ಅವರು ಹೇಳಿದರು. ಈಗ ನಮಗೆಲ್ಲರಿಗೂ ಗೊತ್ತುಂಟು, ನಮ್ಮ ಒಂದು ಜೀವನದಲ್ಲಿ ಯಾವುದೇ ಉನ್ನತ ಸ್ಥಾನದಲ್ಲಿದ್ದರೂ ನಿಮ್ಮ ಅಮೂಲ್ಯವಾದ ಸಮಯ ಯಾವುದೆಂದು ಕೇಳಿದರೆ ಅದು ನಮ್ಮ ಶಾಲಾ ಬ್ಯಾಚ್ ಇರುವ ಸಮಯ ಆಗಿರ್ತದೆ. ನಾವು ಈ ಸಮಯದಲ್ಲಿ ನಮಗೆ ತುಂಟಾಟಿಕೆ ಮತ್ತು ನಮ್ಮ ಅಧ್ಯಾಪಕರೊಂದಿಗೆ ನಾವು ಸಲುಗೆಯಿಂದ ಅಲ್ಲದೆ ಮತ್ತೆ ವಿವಿಧ ಕಾರ್ಯದಲ್ಲಿ ನಮ್ಮ ಸಹಪಾಠಿಗಳೊಂದಿಗೆ ಮಾತಾಡುವ ನಮಗೆ ಇರುವ ಈ ಸಮಯವು ಇನ್ನೂ ನಮ್ಮ ಕಾಲ ಜೀವನದಲ್ಲಿ ಸಿಗಲಿಕ್ಕಿಲ್ಲ. ಅದು ನಿಮಗೆ ಈಗ ಗೊತ್ತಾಗಲಿಕ್ಕಿಲ್ಲ, ಆದರೆ ನೀವು ಮುಂದೆ ಕಲಿತು ಹೋಗಿ ನಿಮ್ಮ ಮುಂದಿನ ಜೀವನದಲ್ಲಿ ನಿಮಗೆ ಇಂಥ ಒಂದು ಸಮಯ ಸಿಗಬೇಕಾದರೆ ನೀವು ಎಲ್ಲರನ್ನೂ ಸೇರಿಸಲಿಕ್ಕೂ ಸಹ ನಿಮ್ಮಿಂದ ಭಾರಿ ಕಷ್ಟವಿದೆ. ಅದು ನಮಗೆ ಅನುಭವದಿಂದ ಗೊತ್ತಾದ್ದು. ನೀವೀಗ ಟೀಚರ್ನವರು ಹೇಳಿದ್ದಾರೆ, ನಮ್ಮ ಶಾಲೆಯ ಪೀಠೋಪಕರಣಗಳು ಹಾಗೂ ಕೆಲವು ಈಗ ಹೇಳಿದ ಬಾತ್ರೂಮ್ನ ಬಾಗಿಲೆಲ್ಲ ನೀವು ಇದು ಮಾಡಿದ್ದೀರಿ ಎಂದು. ನಮಗೂ ಸಹ ಆವತ್ತು ಕೆಲವು ತುಂಟಾಟಿಕೆ ಇತ್ತು. ಈಗ ನಮಗೆ ಅದು ನೋಡುವಾಗ ತುಂಬ ಬೇಸರವಾಗಿ ಕಾಣ್ತದೆ. ಇವತ್ತು ನಾವು ಇಲ್ಲಿ ಇದು ಕೊಟ್ಟದ್ದು ನಮ್ಮ ಒಂದು ಸಣ್ಣ ಒಂದು ಸ್ಮರಣಿಕೆ ಮಾತ್ರ. ಕಾರಣ ಇದು ಟೀಚರ್ ಅವರು ಅಸೆಂಬ್ಲಿ ಕರೆಯುವಾಗ ಅವರು ಹೇಳಿದ ಒಂದು ಮಾತು, ಇದು ಬೇರೆ ಕಾರಣಕ್ಕಲ್ಲ ನೀವು ಕರೆದದ್ದು, ಅವರಿಗೂ ಸಹ ನಮ್ಮ ಕಲಿತ ಶಾಲೆಯನ್ನು ಮರೆಯದಿರಲು ನಾವು ಕಲಿತ ಇಂಥ ಅಧ್ಯಾಪಕರು ನಮ್ಮೊಂದಿಗೆ ಇಷ್ಟು ನನಗೆ ಗೊತ್ತುಂಟು. ನಮ್ಮ PT ಟೀಚರು ಅವರು ಈ ಶಾಲೆಯನ್ನು ಎಷ್ಟು ಆತ್ಮೀಯವಾಗಿ ಹಾಗೂ ಎಷ್ಟು ಇದಾಗಿ ಅವರು ಕಾಣುತ್ತಾರೆ ಅಂದರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂಬಳೆ ಟೋಲ್ ಆತಂಕ ನಿವಾರಣೆಗೆ ಜಿಲ್ಲಾ ಪಂಚಾಯತ್ ಕ್ರಮ, ಟೋಲ್ ವಿರುದ್ಧ 2ನೇ ದಿನದ ಸತ್ಯಾಗ್ರಹ. ಚಾಲಿಂಗಾಳ್ ಬಳಿ 2 ಕೋಣ ಹಾಗೂ ಹೋರಿ ಶವಗಳು ಪತ್ತೆ, ಅಂಬಲಂತರ ಪೊಲೀಸರು ತನಿಖೆಗೆ ಆರಂಭ. ಪೈವಳಿಕೆ ಚುನಾವಣೆಯಲ್ಲಿ ಮುಸ್ಲಿಂ ಲೀಗ್ ಮತ ಬಿಜೆಪಿಗೆ, ಸುಮನಾ ಜಿ ಭಟ್ ಸಿಪಿಎಂ ಅನ್ನು ಸೋಲಿಸಿ ಗೆಲುವು. ಮೊಗ್ರಾಲ್ ಪುತ್ತೂರು UDF ಸ್ಥಾಯಿ ಸಮಿತಿ ಭರ್ಜರಿ ಜಯ, ಎಲ್ಲಾ ಸ್ಥಾನಗಳು UDF ಪ್ರತಿನಿಧಿಗಳಿಗೆ. ಕುಂಬಳೆ ಗೋಪಾಲಕೃಷ್ಣ ದೇವಸ್ಥಾನದ ಜಾತ್ರೆಗೆ ಚಾಲನೆ, ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣ. ಬಂದಡುಕ ಏಣಿಯಾಡಿ ಉರುಸ್ ಜನವರಿ 15ರಿಂದ 22ರವರೆಗೆ ನಡೆಯಲಿದೆ, ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳ ಘೋಷಣೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.